ಅಪರೂಪದ ಮುಳ್ಳಂದಿ. ದೀಪಕ್ ಈಶ್ವರ್ ಅವರೇ, ನಿಮ್ಮೇಲಿರೋ ನೇರವಾದ ಆರೋಪ 2.5 ವರ್ಷ ಆಗ್ತಾ ಬಂತು. ಶಾಸಕರಾದ್ರೂ, ಮೋಟಿವೇಶನಲ್ ಸ್ಪೀಕರು, ಆದ್ರೆ ಪಾರ್ಲಿಮೆಂಟೇರಿಯನ್ ಬಿಹೇವಿಯರ್ ಹಾಗೆ ಆ ಲ್ಯಾಂಗ್ವೇಜ್, ಭಾಷೆ ಹಾಗೆ ನಡವಳಿಕೆಯನ್ನ ಕಲೀಲಿಲ್ಲ ಅಂತ ಹೇಳಿ ಒಪ್ತೀರಾ ಇದನ್ನ? ನಾನು ಭಾಷೆಯಲ್ಲಿ ಇನ್ನ LKG ಅಲ್ಲಿ ಇದ್ದೀನಿ. ಬಿಜೆಪಿಯವರು PhD ಮಾಡ್ಬಿಟ್ಟಿದ್ದಾರೆ. ಆ ಕಾರಣಕ್ಕೆ ನಾನು ಸ್ವಲ್ಪ ಅಪ್ಗ್ರೇಡ್ ಆಗೋಣ ಅಂತ LKG ಇಂದ UKG ಬರ್ತಾ ಇದ್ದೀನಿ ಮೇಡಮ್. ಸೊ ಅವ್ರು ಆಲ್ರೆಡಿ PhD ಮಾಡಿರೋದ್ರಿಂದ ಭಾಷೆಯಲ್ಲಿ ನಮ್ಮ ಆರ್ ಅಶೋಕಣ್ಣ ಅವರು, CT ರವಿ ಅವರು ಆ ಪದಗಳನ್ನ ಕೇಳಿದ್ರೆ ಮೋಸ್ಟ್ಲಿ ಎಲ್ಲಿ ಸಂಸ್ಕೃತದಿಂದ ಏನಾದ್ರು ತೆಗೆದ್ರ ಅಂತ ಮನೆ ಮದ್ದೂರಲ್ಲಿ ಮಾತಾಡಿದ ಪದಗಳು CT ರವಿ ಅವರು. ಯತ್ನಾಳ್ ಸಾಹೇಬ್ರು ಮಾತಾಡೋ ಪದಗಳು ನೋಡಿದ್ರೆ, ಈ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ, ಉಪಮುಖ್ಯಮಂತ್ರಿಗಳ ಬಗ್ಗೆ ಅವ್ರು ಬಳಸೋ ಪದ ನೋಡಿದ್ರೆ ಮೋಸ್ಟ್ಲಿ ಅವ್ರು ಆಲ್ರೆಡಿ PhD ಮಾಡಿದ್ದಾರೆ. ನಾನು ಅಟ್ಲೀಸ್ಟ್ UKG ಪಾಸ್ ಆಗೋದು ತಪ್ಪಲ್ಲ ಅಂತ ನಾನು. ನೀವು ಎಂಥ ಘನಕಾರ್ಯ ಮಾಡಿದ್ಯಪ್ಪ. ಅವ್ರದೇ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದ್ದೀರಾ. ಅವ್ರ ಭಾಷೆ ಬಳಕೆಯಲ್ಲಿ ಸರಿ ಇಲ್ಲ, ಸರಿ, ನೀವು ಯಾಕೆ ಅದೇ ಮಾರ್ಗ ಹಿಡಿತಿದ್ದೀರಿ ಅಂತ ಹೇಳಿ. ನಾನು ಅದೇ ಮಾರ್ಗ ಹಿಡಿತಾ ಇಲ್ಲ ಅಂತ. ಯು ಸೆಡ್ ಯು ಆರ್ ಡೂಯಿಂಗ್ LKG ಅಲ್ವಾ ಮೇಡಮ್? ಆ ಕಡೆಯಿಂದ AK-47 ಅಲ್ಲಿ ಹೊಡಿತಾ ಇದ್ರೆ ನಾವು ಪಾಯಿಂಟ್ ಬ್ಲಾಕ್ ಅಲ್ಲಿ ಒಂದು ಬುಲೆಟ್ ಆದ್ರೂ ಬಿಡ್ತೀವಿ ಅಂತ ಅಲ್ವಾ? ನಾನು ಹೇಳೋದೇನಂದ್ರೆ, ಅವ್ರು ಕಂಟ್ರೋಲ್ ಮಾಡ್ಕೊಂಡ್ರೆ ನಾವು ಕಂಟ್ರೋಲ್ ಅಲ್ಲಿ ಇರ್ತೀವಿ. ಅವರು ಸಿಕ್ಕಾಪಟ್ಟೆ ಬಾಯಿಗೆ ಬಂದಂಗ್ ಮಾತಾಡಿದ್ರೆ ನಾವು ಮಾತಾಡ್ತೀವಿ. ಫೈರ್ಗಳೆಲ್ಲ ಇಲ್ಲ ಬಿಜೆಪಿಯಲ್ಲಿ, ಫೈರ್ಗಳು ಮಾತ್ರ ಇರೋದು. ಫೈರ್ಗಳೇನಿದ್ರು ಕಾಂಗ್ರೆಸ್ ಅಲ್ಲಿ ಇರೋದು. ಅದು ನನ್ನ ಅಭಿಪ್ರಾಯ. ಯತ್ನಾಳ್ ಅವರನ್ನ ಕಿತ್ತೋಗಿರೋ ಪೈರು ಅಂತ ಕರೆದ್ರಿ ಪ್ರದೀಪ್ ಈಶ್ವರ್ ಅವರೇ. ನಿಮ್ಮನ್ನ ಆ ಪಕ್ಷದವ್ರು ಕರೀತಿದ್ದಾರೆ, ಮೊಳಕೆನೆ ಹೊಡೆದಿಲ್ಲ ಇನ್ನ ಬೀಜ. ಅದು ಆಕ್ಚುಲಿ ಮೊಳಕೆ ಹೊಡೆಯುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಹಾಗಾಗಿ ಯತ್ನಾಳ್ ಅವರಿಗೆ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಪ್ರದೀಪ್ ಈಶ್ವರ್ ಅವರ ಅರ್ಹತೆ ಏನು ಅಂತ? ಯತ್ನಾಳ್ ಅವರ ಏಜು 61 ವರ್ಷ. ಅವ್ರ ರಾಜಕಾರಣಕ್ಕೆ ಬಂದು 30 ವರ್ಷ ಆಯ್ತು. ಅವ್ರು 30 ವರ್ಷದಲ್ಲಿ ತಗೊಂಡಿರೋ ಪಬ್ಲಿಸಿಟಿನ ನಾನು 2 ವರ್ಷದಲ್ಲಿ ತಗೊಂಡಿದ್ದೀನಿ. ಪಬ್ಲಿಸಿಟಿ ಅಲ್ಲ, ಪಬ್ಲಿಸಿಟಿ ಮಾತ್ರ ರಾಜಕೀಯನ? ನಾನಿನ್ನ ರಾಜಕೀಯ ಅಂದ್ರೆ ಬರೀ ಪಬ್ಲಿಸಿಟಿನ? ಪಬ್ಲಿಸಿಟಿ ಅಂದ್ರೆ ರಾಜಕೀಯ ಅಂದ್ರೆ ಕೇವಲ ಪಬ್ಲಿಸಿಟಿನ? ಪ್ರಮೋಷನ್ ಟೈಮ್ ಅಲ್ಲೇ ಪುಕ್ಕಟೆ ಪಬ್ಲಿಸಿಟಿ ಗಿರಾಕಿ ಇದು ಅಲ್ಲ. ಪಬ್ಲಿಸಿಟಿ ಮೀನಿಂಗ್ ಏನು ಗೊತ್ತಾ? ಪಬ್ಲಿಕ್ ನಿಮ್ಮನ್ನ ಇಷ್ಟಪಡೋದು ಅಂತ. ದಟ್ ಈಸ್ ದ ಡೆಫಿನೇಷನ್ ಆಫ್ ಪಬ್ಲಿಸಿಟಿ. ಸೋಷಿಯಲ್ ಮೀಡಿಯಾದಲ್ಲಿ ಜನ ಚಪ್ಪಾಳೆ ತಟ್ಟೋದಕ್ಕೆ, ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್ ವ್ಯೂ ಬರೋದಕ್ಕೂ, ಆಕ್ಚುಲಿ ರಾಜಕೀಯದಲ್ಲಿ ಜನನಾಯಕ ಅಂತ ಹೇಳಿ ಜನ ಮೆಚ್ಚಲಿಕ್ಕೂ ವ್ಯತ್ಯಾಸ ಇಲ್ವಾ? ಅಲ್ಲ, ಮೊನ್ನೆ ನಾನು ನೋಡಿದಿರೋದೇ ದೊಡ್ಡ ವಿಕೆಟ್ ನಲ್ವಾ? ಅದಕ್ಕಿಂತ ಪಬ್ಲಿಸಿಟಿ ಬೇಕಾ ಏನು ಮೇಡಮ್? ನಾನು 23 ಅಲ್ಲಿ ಹೊಡೆದಿದ್ದು ಯಾರ ಕೈಯಲ್ಲೂ ಆಗಲ್ಲ. ನನ್ನ ಬಿಜೆಪಿ ಸ್ನೇಹಿತರು ಹೇಳ್ತಿದ್ರು, ಅವ್ರನ್ನ ಸೋಲ್ಸ್ಬೇಕು ಅಂದ್ರೆ ಪ್ರಧಾನಿಗಳು ಬಂದ್ರು ಆಗಲ್ಲ ಅಂತಿದ್ರು. ಒಬ್ಬ ಆರ್ಡಿನರಿ ಕೋಚಿಂಗ್ ಸೆಂಟರ್ ಹುಡುಗ ಹೋಗಿ 25 ದಿನದಲ್ಲಿ ಹೊಡೆದಾಗ್ದ. ಸೋಷಿಯಲ್ ಮೀಡಿಯಾ ಕಂಟೆಂಟ್ ಇದ್ರೇನೆ ನೋಡ್ತಾರೆ ಮೇಡಮ್. ನನ್ನ ಹತ್ರ ಕಂಟೆಂಟ್ ಇದೆ, ನನ್ನನ್ನು ಇಷ್ಟಪಡ್ತಾರೆ, ಅದಕ್ಕೆ ನಂದು ಶೇರ್ ಆಗುತ್ತೆ. ನಂದು ಯಾರೋ ಕೇಳಿದ್ರು, ಏನಪ್ಪಾ ಪ್ರದೀಪ್ ಈಶ್ವರ್ ನಿಮ್ದೇನು ಅಷ್ಟು ವಿಡಿಯೋಗಳು ಶೇರ್ ಆಗುತ್ತೆ ಅಂತ. ಶೇರ್ ಹೋನಾ ಏನೋ ಮೇಡಮ್? ಎಂತ ಅವೇಗ್ ಮಾತಾಡ್ತೀಯೋ ಬೇಕು ನನ್ ಮಗನೇ. ತಗದು ಮಕ್ಕದ ಮೇಲೆ ಬಿಟ್ಟೆ ಅಂದ್ರೆ ತಲೆ ಒಳ್ಳೆ ಚೆಂಡೋದಂಗ್ ಹೋಯ್ತಿರ್ಬೇಕು. ಹೌದು, ಯಾರು ಸೋಲಿಸೋಕೆ ಸಾಧ್ಯವಾಗದ ವ್ಯಕ್ತಿಯನ್ನ ನೀವು ಸೋಲಿಸಿದ್ರಿ. ಬಟ್ ಅವ್ರು ಮತ್ತೆ ಗೆದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರಿ. ಪ್ರದೀಪ್ ಈಶ್ವರ್ ಅವರು ಚಾನಲ್ ಇಂಟರ್ವ್ಯೂ ನೋಡಿ ಅವ್ರು ನನಗೆ ಒಂದು ನಂದಿ ದೇವಸ್ಥಾನದ ವಿಚಾರದಲ್ಲಿ ಒಂದು ಸವಾಲ್ ಹಾಕಿದ್ರು, ಬನ್ನಿ ಆಣೆ ಮಾಡಿ ಅಂತ. ನಾನು ಹೇಳಿದೆ, ನೀವು ಬಂದು ಚಾಲೆಂಜ್ ಒಪ್ಕೊಂಡ್ರೆ, ಪ್ರಮಾಣ ಮಾಡಿದ್ರೆ ಒಂದು ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗಿದೆ. ಅವ್ರು ಚಾಲೆಂಜ್ ಸ್ವೀಕರಿಸಲಿಲ್ಲ. ಇಷ್ಟಕ್ಕೂ ಅಖಾಡದಲ್ಲಿ ನಾನು ಇದ್ದಿದ್ರೆ ಗೇಮ್ ಬೇರೆ ತರ ಇರೋದು ಮೇಡಮ್. ಮಾತಾಡಿದ್ ನೀವಲ್ವಾ ಸರ್? ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ ನೀವು. ನೀವು ಮಾತಿಗೆ ನಿಲ್ಲಿಲ್ಲ. ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ರೆ ನಾನು ರಾಜೀನಾಮೆ ಕೊಡಕ್ ರೆಡಿ ಇದ್ದೀನಿ ಅಂತ ಹೇಳಿದೆ. ನಾನು ಈಗಲೂ ಯತ್ನಾಳ್ ಸಾಹೇಬ್ರಿಗೆ ಹೇಳ್ತೀನಿ, ನೀವು ಫೈರ್ ಬ್ರ್ಯಾಂಡ್ ತಾನೆ, ನಾನು ಈಗಲೂ ಯತ್ನಾಳ್ ಸಾಹೇಬ್ರಿಗೆ ಹೇಳ್ತೀನಿ, ನನ್ನ ಪಾರ್ಟಿ ಒಪ್ಕೊಂಡ್ರೆ ಬಿಜಾಪುರದಲ್ಲಿ ನನ್ನ ಪಾರ್ಟಿ ಸಿಂಬಲ್ ಅಲ್ಲಿ ನಿಮ್ ವಿರುದ್ಧ ನಿಲ್ತೀನಿ. ನಿಮ್ಮನ್ನ ಬೀಳಿಸ್ತೀನ ಅಲ್ವಾ ಚೆಕ್ ಮಾಡ್ಲಿಬೇಕು ಅಂದ್ರೆ. ಅವನಿಗೆ ಮೊದಲು ಬಾಯಿ ಬಂದ್ ಮಾಡತ್ತೇಳ್ರಿ, ನಾಯೇನ ಅಂಜು ಮಗ ಅಲತ್ತ. ಯತ್ನಾಳ್ ಅವ್ರ ಬಗ್ಗೆ ಮಾತನಾಡೋ ಪ್ರದೀಪ್ ಈಶ್ವರ್ ಅವರು, ಯತ್ನಾಳ್ ಅವರು 3 ಬಾರಿ MLA, 1 ಬಾರಿ MLC, 1 ಬಾರಿ ಕೇಂದ್ರದ ಸಚಿವರಾಗಿದ್ದಾರೆ. ಇಷ್ಟು ವರ್ಷ ನೀವೇ ಹೇಳ್ದಾಗೆ 30+ ಇಯರ್ಸ್ ರಾಜಕೀಯ ಅನುಭವ ಇರುವ ಯತ್ನಾಳ್ ಅವ್ರಕ್ಕಿಂತ ನಾನೇ ಗ್ರೇಟು ಅಂತ ಬೀಗ್ಲಿಕ್ಕೆ ಪ್ರದೀಪ್ ಈಶ್ವರ್ ಅವರ ಅರ್ಹತೆ ಏನು ಅಂತ ನಾಳೆ ಪ್ರಶ್ನೆ ಕೇಳ್ಬೋದು. ಮೇಡಮ್, ಮದ್ದೂರಲ್ಲಿ ಒಂದು ಗಲಾಟೆ ಆಗುತ್ತೆ. ನಾನು ಈಗಲೂ ಒಂದು ಮಾತು ಹೇಳ್ತೀನಿ ನಿಮಗೆ, ನನ್ನ ಹೆಸರು ಪ್ರದೀಪ್ ಈಶ್ವರ್, ಕಾಂಗ್ರೆಸ್ ಶಾಸಕ. ನಾನೊಬ್ಬ ಹಿಂದೂ, ಮುಂದಿನ ಜನ್ಮದಲ್ಲಿ ನಾನು ಹಿಂದೂ ಆಗೇ ಹುಟ್ಟುತ್ತೀನಿ. ಯಾರಿಗಾರ ಬಿಡ್ತೀರಿ ಇಂತ ಬುರುಡೇನ ಬಂದ್ ನನ್ನ ಹತ್ರ? ಹಿಂದೂ ಧರ್ಮ ನನಗೂ ಆಸ್ತಿನೇ, ಎಲ್ರಿಗೂ ಆಸ್ತಿನೇ. ಯತ್ನಾಳ್ ಅವ್ರ ತಾತ ಅವ್ರಿಗೇನು ವಿಲ್ ಬರ್ಕೊಟ್ಟಿಲ್ಲ. ಯತ್ನಾಳ್ ಅವರೇ, ಮೈ ಡಿಯರ್ ಗ್ರ್ಯಾಂಡ್ ಸನ್, ಹಿಂದೂ ಧರ್ಮ ನಿಂದು ತಗೋ ಅಂತ. ಹಿಂದೂ ಧರ್ಮ ಎಲ್ರದು. ಅಲ್ಲಿ ಲಾ ಅಂಡ್ ಆರ್ಡರ್ ನಾವು ಕಂಟ್ರೋಲ್ ಮಾಡ್ತಾ ಇದ್ರೆ ಮೇಡಮ್, ಮದ್ದೂರಲ್ಲಿ ಲಾ ಅಂಡ್ ಆರ್ಡರ್ ಫೇಲ್ ಆದ್ರೆ ನಾವು ಕಾರಣ ಅಲ್ವಾ? 1 ಮಿನಿಟ್ ಸರ್, 1 ಮಿನಿಟ್. ಮದ್ದೂರಲ್ಲಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆದ್ರೆ ನಾವು ಕಾರಣ.
ಪುಲ್ವಾಮಲ್ಲಿ ಪಾಕಿಸ್ತಾನ ಅವ್ರು ದೂರ ಹೊಡೆದ್ರೆ ಪ್ರಾಬ್ಲಮ್ ಯಾರ್ದು? ಅವಾಗ ಜವಾಬ್ದಾರಿ ಯಾರಿಗೆ? ಪಹಲ್ಗಾಮ್ ಅಲ್ಲಿ ಸಮಸ್ಯೆ ಆಯ್ತು, ಯಾರು ಹೊಣೆ ಮಾಡ್ತೀರಾ? ಇಲ್ಲಿ ಲಾ ಅಂಡ್ ಆರ್ಡರ್ಗೆ ಸ್ಟೇಟ್ ಗವರ್ಮೆಂಟ್ ಪ್ರಾಬ್ಲಮ್. ನಾನು ಯತ್ನಾಳ್ ಸರ್ ಹೇಳೋದಿಷ್ಟೇ, ಲಾ ಅಂಡ್ ಆರ್ಡರ್ ಕಂಟ್ರೋಲ್ ಬರುವಾಗ ಅಲ್ಲೋಗಿ ಯುವಕರನ್ನ ಯಾಕೆ ರೊಚ್ಚಿಗೆ ಎಬ್ಬಿಸ್ತಾ ಇದ್ದೀರಾ? ಯುವಕರನ್ನ ಯಾಕೆ ರೊಚ್ಚಿಗೆ ಎಬ್ಬಿಸ್ತಾ ಇದ್ದೀರಾ? ನಾನು ವಿರೋಧ ಪಕ್ಷದವ್ರನ್ನ ಕೇಳೋದಿಷ್ಟೇ, ಅಶೋಕ್ ಅಣ್ಣ, ಸಿ.ಟಿ. ರವಿ ಅಣ್ಣ ಎಲ್ಲ ನಿಮ್ಮ ಮಕ್ಕಳು ಸ್ಟ್ಯಾನ್ಫೋರ್ಡ್, ಆಕ್ಸ್ಫೋರ್ಡ್ ಅಲ್ಲಿ ಪ್ರೊಫೆಸರ್ಸ್ ಹತ್ರ ಡೌಟ್ಸ್ ಕೇಳ್ಕೊಂಡು ರ್ಯಾಂಕ್ ತಗೋಬೇಕು. ನಮ್ಮ ಬಡವರ ಹಿಂದೂ ಮಕ್ಕಳು ಮಾತ್ರ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಬೇಲ್ ಅಪ್ಲಿಕೇಶನ್ ಕ್ಯೂ ನಿಂತ್ಕೋಬೇಕಾ ಮೇಡಮ್? ಕ್ಯೂ ನಿಂತ್ಕೋಬೇಕಾ? ಮದ್ದೂರಿನ ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಆಗಿರೋದು ಕಾಂಗ್ರೆಸ್ ನ ಫೇಲ್ಯೂರ್ ಹೌದೋ ಎಲ್ಲೋ ಗೊತ್ತಿಲ್ಲ ಸರ್. ಮದ್ದೂರಿನ MLA ಮಾತ್ರ ಮಿಸ್ಸಿಂಗ್ ಇದ್ದಾರೆ, ಅವ್ರದ್ದು ಕೂಡ ಜವಾಬ್ದಾರಿ. ಕ್ಷೇತ್ರದಲ್ಲಿ ಈಗ ಬೇರೆಯವ್ರು ಬರ್ಬೇಕೋ ಬೇಡವೋ ಅವ್ರ ಇಚ್ಛೆ, ಬಟ್ ಕ್ಷೇತ್ರದಲ್ಲಿ ಇರಲೇಬೇಕಾಗಿರೋದು ಅವ್ರ ಕಂಪಲ್ಷನ್. ಎಲ್ಲಿದ್ದಾರೆ ನಿಮ್ಮ ಪಕ್ಷದ ಮದ್ದೂರಿನ ಶಾಸಕರು? ಅದು ನನ್ನ ಗಮನಕ್ಕೆ ಬಂದಿದೆ, ಅದು ತನಿಖೆಗೆ ಹೇಳಿದ್ದೀನಿ. ಇದ್ರ ಬಗ್ಗೆ ಅವ್ರು ಸ್ಪಂದಿಸ್ತಿದ್ದಾರೆ. ನಮ್ಮ ಮದ್ದೂರ್ MLA ರಿಯಾಕ್ಟ್ ಮಾಡ್ತಿದ್ದಾರೆ. ಕೆಲವು ಘಟನೆಗಳು ನಡೆದಾಗ ಅವರು ಸಿಎಂ ಆಫೀಸ್ ಟಚ್ ಅಲ್ಲಿ ಇದ್ದಾರೆ. ಕ್ಷೇತ್ರಕ್ಕೆ ಯಾಕೆ ಬಂದಿಲ್ಲ? ಅಲ್ಲ ನೋಡಿ ಮೇಡಮ್, ಒಂದು ಇನ್ಸಿಡೆಂಟ್ ನಡೆದಾಗ ಇವ್ರ ತರ ನಾವು ಲಾ ಅಂಡ್ ಆರ್ಡರ್ ನ ಹೆಂಗ್ ಹ್ಯಾಂಡಲ್ ಮಾಡಬೇಕು ಅನ್ನೋದು ಬಂದಿಲ್ಲ, ಅಷ್ಟಕ್ಕೆ ಉತ್ತರ ಬೇಕು. ಕಂಟ್ರೋಲ್ ಮಾಡುವಾಗ ಕೆಲವು ಡೈರೆಕ್ಷನ್ಸ್ ಇರುತ್ತೆ. ಅಲ್ಲಿ ಹೋದಾಗ ಜನ ಕೆಲವರು ಚರ್ಚೆ ಗ್ರಾಸ ಆಗುತ್ತೆ, ಇದೆಲ್ಲ ಕೆಲವು ಡೈರೆಕ್ಷನ್ಸ್ ಇರುತ್ತೆ, ಅದ್ರ ಪ್ರಕಾರ ಫಾಲೋ ಮಾಡಿರ್ತಾರೆ. ಯಾವ ಡೈರೆಕ್ಷನ್ ಇದೆ? ಅಮೆರಿಕಕ್ಕೋ ಆಸ್ಟ್ರೇಲಿಯಾಗೋ ಹೋಗ್ಲಿಕ್ಕೆ ಅಂತ ಇನ್ಸ್ಟ್ರಕ್ಷನ್ಸ್ ಡೈರೆಕ್ಷನ್ ಏನಿದೆ? ಮೇಡಮ್ ನೋಡಿ ಮೇಡಮ್, ಈ ಇನ್ಸಿಡೆಂಟ್ ನಡೆದಾಗ ಅವ್ರ ಗಮನಕ್ಕೆ ಬಂದಾಗ ಆ ಡಿಫರೆನ್ಸ್ ನ ಗಮನಿಸಬೇಕು. ಇಂಥ ಕಡೆ ಬೆಂಕಿ ಹಚ್ಚಕ್ಕೆ ನಮ್ಮ ಬಿಜೆಪಿ ಸ್ನೇಹಿತರು ಬಹಳ ರೆಡಿ ಆಗಿರ್ತಾರೆ. ತಡೆಯೋ ಜವಾಬ್ದಾರಿ ಇದ್ದಿದ್ದು ಮದ್ದೂರಿನ MLAಗೆ. ಮೇಡಮ್ ಐ ಅಗ್ರಿ. ನನ್ನ MLA ಅಲ್ಲಿ ಅಭಿವೃದ್ಧಿ ಕಾರ್ಯ ಮಾಡ್ತಿದ್ದಾರೆ. ಮದ್ದೂರಲ್ಲಿ ಅಮೆರಿಕದಲ್ಲ ಅಲ್ಲ, ಮುಸ್ಲಿಂ ನೀವು ಆರಾಮಾಗಿ ನೋಡಿ. ನೀವು 1 hour ಪ್ರಶ್ನೆ ಕೇಳಿ, ಈಗ ಅವ್ರ ಕ್ವಶನ್ ಕಂಪ್ಲೀಟ್ ಆದ್ಮೇಲೆ ಮೈಕ್ ತಗೊಂಡು ನೀವೇನಾದ್ರೂ ಕೇಳಿ, ಮಧ್ಯದಲ್ಲಿ ಡಿಬೇಟ್ ಇಂಟರ್ಪ್ರೇಟ್ ಮಾಡಬೇಡಿ ಅನ್ನೋದು ನನ್ನ. ಮೇಡಮ್, ಅಭಿವೃದ್ಧಿ ದತ್ತ ನಡೀತಿದೆ ಮದ್ದೂರು, ಆದ್ರೆ ಶಾಂತವಾಗಿದ್ದಂತ ಮಂಡ್ಯ ಜಿಲ್ಲೆನ ಯಾವಾಗ JDS ವೀಕ್ ಆಗ್ತಿದ್ಯೋ, ಬಿಜೆಪಿಯವರು ಮಂಗಳೂರಲ್ಲಿ ಪಾಪ ಯಂಗ್ಸ್ಟರ್ಸ್ ಎಲ್ಲ ರಿಯಲೈಸ್ ಆಗ್ಬಿಟ್ರು. ಇವ್ರೀಗ ಮಂಗಳೂರಲ್ಲಿ ಹೋದ್ರೆ ಸರಿಯಾಗಿ ನೆಟ್ಟಿಗೆ 2,000 ಜನ ಸೇರ್ಸಕ್ಕಾಗಲ್ಲ. ಯಾಕೆಂದ್ರೆ ಮಂಗಳೂರಲ್ಲಿ ಯುವಕರು ಉದ್ವೇಗ ಭಾಷಣಕ್ಕೆ ಕೇಸ್ಗಳು ಹಾಕ್ಸ್ಕೊಂಡು ಕೋರ್ಟ್ಗಳು ಸುತ್ತಿ ಪರ್ಸನಲ್ ಲೈಫ್ ಹಾಳು ಮಾಡ್ಕೊಂಡು ಈಗ ಮಂಗಳೂರೆಲ್ಲ ಇಂಟೆನ್ಸಿಟಿ ಕಡಿಮೆ ಆಗ್ತಿದೆ. ಅವ್ರಿಗೀಗ ಅಸ್ತಿತ್ವ, ಅದಕ್ಕೆ ಪಾಪ ಈ ಕಡೆ ಮಂಡ್ಯ, ಬೆಂಗಳೂರು ಕಡೆ ಶಿಫ್ಟ್ ಓವರ್ ಆಗ್ತಿದೆ. ಮೇಡಮ್, ಯಾವುದೇ ಒಂದು ಸಮುದಾಯದಲ್ಲಿ ಕೆಲವರು ಹುಡುಗರು ತಪ್ಪು ಮಾಡಿದ್ರೆ ಒದ್ದೊಳಕ್ಕಾಗ್ತಿವಿ. ಅದು ಹಿಂದೂ ಧರ್ಮದವರಾದ್ರೂ, ಮುಸ್ಲಿಂ ಆದ್ರೂ, ಕ್ರಿಶ್ಚಿಯನ್ ಆದ್ರೂ, ಯಾರಾದ್ರೂ, ವಿ ಡೋಂಟ್ ಕೇರ್. ನೀವ್ ಹೇಳೋದು ಒಂದು ಎಂಟೈರ್ ಧರ್ಮವನ್ನ ಯಾಕೆ ಟಾರ್ಗೆಟ್ ಮಾಡ್ತೀರಾ ಅನ್ನೋದೇ ನನ್ನ ಪ್ರಶ್ನೆ. ಹಿಂದೂ ಧರ್ಮದಲ್ಲಿರೋರು ತಪ್ಪು ಮಾಡಲ್ವಾ? ಹಿಂದೂ ಧರ್ಮದಲ್ಲಿರೋರು ಕಿತ್ತಾಡ್ಕೊಳಲ್ವಾ? ನೀವು ಧರ್ಮನೆಲ್ಲ ಟಾರ್ಗೆಟ್ ಮಾಡಿದ್ರೆ, ಮೇಡಮ್, ನನ್ ಧರ್ಮನ ಯಾವನಾದ್ರೂ ಬೈದ್ರೆ ನನಗ್ ಕೋಪ ಬರುತ್ತೆ, ನನಗೆ ರಕ್ತ ಕುದಿಯುತ್ತೆ. ನಿಮ್ಮ ಧರ್ಮದ ಗಣೇಶನ ಮೇಲೆ, ನಿಮ್ಮ ಧರ್ಮದ ಗಣೇಶ ಮೆರವಣಿಗೆ ಮೇಲೆ ಯಾರಾದ್ರೂ ಕಲ್ಲು ಹೊಡೆದ್ರೆ ಏನಾಗುತ್ತೆ? ಪ್ರದೀಪ್, ವೆರಿ ಸಿಂಪಲ್. ಅವ್ನು ಯಾವನೋ ಹೊಡೆದ್ರೆ ಬೇಲ್ ಸಿಗದೆ ಇರೋ ಸೆಕ್ಷನ್ ತಗೊಂಡು ಒದ್ದೊಳಕ್ ಹಾಕ್ತೀನಿ. ಅವ್ನು ಯಾವನಾದ್ರೂ ಆಗ್ಲಿ. ನೋ, ನನ್ ಕ್ವಶನ್, 1 ನಿಮಿಷ ಅಣ್ಣ 1 ನಿಮಿಷ. 5-6 ಜನ ಹಾಕಿದ್ರು ತಾನೆ, ಅರೆಸ್ಟ್ ಮಾಡಿದೀವಿ ತಾನೆ. ನೀವು ಅವ್ರನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ, ಆ ಹುಡುಗರನ್ನ ಮಾತಾಡಿ ಅವ್ರ ಬಗ್ಗೆ. ಇವ್ರು ಯಾರೋ ಅವ್ರು 5 ಜನ ಕಲ್ಲಾಕಿದ್ರೆ ನೀವು ಧರ್ಮನೆಲ್ಲ ಬೈದ್ರೆ, ಮೇಡಮ್, ಅದೇ ಧರ್ಮದಿಂದ ಅಬ್ದುಲ್ ಕಲಾಂ ಆಗಿ ನಮ್ಮ ಫಾದರ್ ಆಫ್ ಇಂಡಿಯನ್ ಮಿಸೈಲ್ಸ್, ಅಗ್ನಿ ಮಿಸೈಲ್ ನ ಉಡಾಯಿಸಿದಂತ ಅಬ್ದುಲ್ ಕಲಾಂ ಅದೇ ಧರ್ಮದವರು. ಮೇಡಮ್, ನೀವು ಧರ್ಮನೆಲ್ಲ ಏಕಾಏಕಿ ಬೈದ್ರೆ ನನ್ ಕ್ವಶನ್ ಏನ್ ಗೊತ್ತಾ? ನಾನ್ ನಂಬಿರೋ ಹಿಂದೂ ಧರ್ಮ, ನನ್ನ ಧರ್ಮನ ನಾನು ಆರಾಧಿಸ್ತೀನಿ. ಚಾಮುಂಡಿ ದೇವತೆ ನನ್ನ ಆರಾಧ್ಯ ದೇವತೆ. ಆದ್ರೆ ಇಸ್ಲಾಂ ಧರ್ಮವನ್ನ ಗೌರವಿಸೋಣ, ಅವ್ರಿಗೆ ಭಾವನೆಗಳಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಪ್ರದೀಪ್ ಈಶ್ವರ್ ಅವರೇ, ಇಷ್ಟೆಲ್ಲ ಮಾತನಾಡೋ ಪ್ರದೀಪ್ ಈಶ್ವರ್ ಅವ್ರಿಗಾಗ್ಲಿ ಅಥವಾ ಕಾಂಗ್ರೆಸ್ನವ್ರಿಗಾಗ್ಲಿ ಒಂದು ಪ್ಯಾಟರ್ನ್ ಯಾಕೆ ಕಾಣ್ತಾ ಇಲ್ಲ? ಕಲ್ಲು ಹೊಡೆಯುವವರು ಯಾವಾಗ್ಲೂ ಅದೇ ಧರ್ಮದವ್ರು ಯಾಕಾಗಿರ್ತಾರೆ? ಅದೇ ಧರ್ಮದ ಧಾರ್ಮಿಕ ಶ್ರದ್ಧಾ ಕೇಂದ್ರ ಮಸೀದಿ ಒಳಗಿಂದಾನೇ ಕಲ್ಲು ಯಾಕೆ ಬರುತ್ತೆ? ಇದನ್ನ ಯಾಕೆ ನೀವು ಗಟ್ಟಿಯಾಗಿ ಪ್ರಶ್ನೆ ಮಾಡ್ತಿಲ್ಲ? ಆಯ್ತು, ಒಂದ್ ಇಡೀ ಸಮುದಾಯವನ್ನ ದೂಷಣೆ ಮಾಡೋದು ತಪ್ಪೇನೆ, 4 ಜನ ಕಲ್ಲು ಹೊಡೆದದ್ದಕ್ಕೆ ಇಡೀ ಸಮುದಾಯವನ್ನ ಬೈಯೋದು ತಪ್ಪೇನೆ. ಆದ್ರೆ ಪ್ರತಿ ಬಾರಿ ಕಲ್ಲು ಹೊಡೆಯೋ 4 ಜನ ಅದೇ ಸಮುದಾಯದವ್ರು ಯಾಕಾಗಿರ್ತಾರೆ? ಇದನ್ನ ಯಾಕೆ ಗಟ್ಟಿಯಾಗಿ ಪ್ರಶ್ನೆ ಕೇಳಲ್ಲ? ಯಾಕಪ್ಪ ಬಂದು ನಮ್ ಕೈಲೇ ಯಾಕೆ ಕುಂಬಿಸ್ಕೊತೀಯ?